ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ನಂದು ಇನ್ನೊಂದು 70 ವಾಚವರ್ ಆದ್ರೆ 70 ತಾಸು ಆಗ್ಬೇಕ್ರಿ. 4000 ತಾಸು ವಾಚವರ್ ಆದ್ರೆ ಫೌಂಡೇಶನ್ ಆನ್ ಆಗುತ್ತೆ. ಇವಾಗ 3932 ವಾಚವರ್ ಕಂಪ್ಲೀಟ್ ಆಗೈತಿ. 3932 ತಾಸು ವಾಚವರ್ ಕಂಪ್ಲೀಟ್ ಆಗೈತೆ. ಇನ್ನೊಂದು 70 ತಾಸು ಆದ್ರೆ ವಾಚವರ್ ಎಲ್ಲ ಮುಗಿತೈತೆ. ಇನ್ನೊಂದು 2 ದಿನದಾಗ ಈ ಚಾನಲ್ ಮೊನಿಟೇಷನ್ ಆನ್ ಆಗುತ್ತಾ. ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮೆಲ್ಲರಿಗೂ ಒಂದು ತುಂಬುರಿದ ಧನ್ಯವಾದಗಳು ನೋಡಿ. ಯಾಕಂದ್ರೆ ಇಷ್ಟೆಲ್ಲ ಸಪೋರ್ಟ್ ಮಾಡಾಕತ್ತಿರಲ್ಲ, ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲ ಲೈವು ವಿಡಿಯೋ ಕೂಡಿ ಭಾಳ ಅಂದ್ರೆ 200-300 ವಿಡಿಯೋ ಆಗಿರಬೇಕು. ಶಾರ್ಟ್ ವಿಡಿಯೋ, ಲೈವು ಎಲ್ಲ ನಾನು ಲಾಂಗ್ ವಿಡಿಯೋ ಎಲ್ಲ ಕೂಡಿ ಅಷ್ಟಾಗ್ಯಾವು. ತುಂಬ ಜಲ್ದಿ ಸಕ್ಸಸ್ ಸಿಕ್ತು ನೋಡಿ ಚಾನಲ್. ಅದು ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ ಭಾಳ ಹೋಗಿತ್ತು. ಆದರೂ 3 ತಿಂಗಳ ಮೊನಿಟೇಷನ್ ಆನ್ ಆಗಿತ್ತು. ಇದು ಒಂದು 6 ತಿಂಗಳಾಗಿರ್ಬೇಕು ರೀ ಚಾನಲ್ ಮಾಡಿ. ನಾ ಏಕಿಟ್ಟು ವಿಡಿಯೋ ಹಾಕಿಲ್ಲ, ಗ್ಯಾಪ್ ಕೊಟ್ಟೀನಿ ರೀ. ವಿಡಿಯೋ ಭಾಳ ಗ್ಯಾಪ್ ಕೊಟ್ಟೀನಿ. ಈಗೂ ಮತ್ತೆ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತೀನಿ ರೀ. ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದ್ರಿ, ಮ್ಯಾಮ್ ನೀವು ಕಟಿಂಗ್ ಕ್ಲಾಸ್ ಹೆಂಗೆ ಕಲಿತ್ರಿ, ಹೆಂಗಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ರಿ. ಗುಡ್ ಕ್ವಶನ್ ಕೇಳಿ ನೋಡಿ. ಯಾಕಂದ್ರೆ ಎಷ್ಟೋ ಜನ ಎಲ್ಲ ಥರ ಬಗ್ಗೆ ಹೇಳ್ತಾರೆ, ಇಂಥವೆಲ್ಲ ವಿಷಯ ಬಗ್ಗೆ ಹೇಳಿರಲ್ಲ. ನಾನು ಹೇಳ್ತೀನಿ, ನಾನು ಕಲ್ತಿದ್ದು 2013 ಅಥವಾ 14ನೇ ವರ್ಷ. ಅಷ್ಟೊಂದು ನನಗೆ ಇಷ್ಟೇ ವರ್ಷನೇ ಕಲ್ತೀನಿ. ನಾನು ಪರ್ಫೆಕ್ಟ್ ಇದು ಇಲ್ಲ. ನನ್ನ ಮದುವೆ ಆಗಿದ್ದು 2015 ರೀ. ನಾ 2013 ಅಥವಾ 14 ರನ್ನಿಂಗ್ ಒಳಗೆ ಕಲ್ತೀನಿ. ನಾನು ಹೋಗಿದ್ದು ಎಷ್ಟು ಭಾಳ ದಿನ ಕಲ್ತಿಲ್ಲ ರೀ. 1 ತಿಂಗಳು ಹೋಗೀನಿ ಟೈಲರಿಂಗ್ ಕ್ಲಾಸಿಗೆ. ಅದು ಟೈಲರಿಂಗ್ ಕ್ಲಾಸಿಗೆ ಹೋಗ್ಬೇಕಂದ್ರೆ ಹೆಂಗೆ ಅನುಭವ ಇರುತ್ತೆ ಏನಂತ ನಿಮಗೂ ಶೇರ್ ಮಾಡ್ತೀನಿ ರೀ. ನಮಗೆ ಒಟ್ಟು ಎಲ್ಲ ಯಾರ ಮಗ್ಳು ಒಂದು 4 ಮಂದಿ ಒಲೆಯರು ಇರ್ಬೇಕು ರೀ. 4 ಮಂದಿ ಕಲಿಯಾರು ಇರಬೇಕು. ಕಲಿಯರಿದ್ದಾಗನೇ ಅವ್ರಕ್ಕಿಂತ ನಾವು ಕಲಿಬೇಕು, ನಮ್ಗಿಂತ ಅವ್ರು ಕಲಿಬೇಕು ಅನ್ನೋ ಆಸಕ್ತಿ ಹುಟ್ಟುತ್ತೆ ಟೈಲರಿಂಗ್ ಕಲಿಯೋಕೆ. ನಾನು ಟೈಲರಿಂಗ್ ಕಲಿಯೋದು 1 ತಿಂಗಳು ಹೋಗೀನಿ ರೀ. 1 ತಿಂಗಳದಾಗ ಏನೆಲ್ಲ ಕಲ್ತೀನಿ, ಏನೆಲ್ಲ ಹೆಂಗೆ ಅನುಭವ ಆಗೈತೆ ಟೈಲರಿಂಗ್ ಕ್ಲಾಸ್, ನನ್ನ ಅನುಭವದ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಮತ್ತು 10, 11, 12 ವರ್ಷ ಆಯ್ತು ನಾನು ಟೈಲರಿಂಗ್ ಕಲಿತ್ಬಿಟ್ಟು. ನಾನು ಯಾಕೆ ಬಿಟ್ಟೆ, ಎದಕ್ಕೆ ಬಿಟ್ಟೆ, ನಾನು 2014ರಾಗ ಮೋಸ್ಟ್ಲಿ ಅವಾಗ ಕಲ್ತಿರ್ಬೇಕಂತ ಅನಿಸುತ್ತೆ. ನಾನು ಬಿಟ್ಟೀನಿ ರೀ. ನಾನು ಹೋಗಿದ್ದೆ ಇನ್ನೂ ಸ್ವಲ್ಪ ಕಲಿಬೇಕಾಗ್ತು. ಈಗ ಅನಿಸುತ್ತೆ ಅವಾಗ ಕಲೀಲಿ ನೋಡು ಹೋಲಿಲ್ಲ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅದು ಅವಾಗಿನ ಟೈಮ್ ಈಗ ಸಿಗಲ್ಲ. ಈಗಾದರೂ ಟೈಲರಿಂಗ್ ಕಲಿಬೋದು ರೀ, ಆದರೆ ಸಾಲಿ ಕಲಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಅರ್ಧಕ್ಕೆ ಬಿಟ್ಟ ಟೈಲರಿಂಗ್ ಕ್ಲಾಸ್ ಒಳ್ಳೆ ಇವಾಗಾದರೂ ಕಂಟಿನ್ಯೂ ಮಾಡ್ಬೋದು. ಎನಿ ಟೈಮ್ ಏನೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಸಾಲಿ ಒಂದು ಬಿಟ್ರಿ, ಸಾಲಿ ಐವೇಜಿ ಏನೇನು ಕಲಿಬೇಕಂತಲ್ಲ, ಸ್ಕೂಲ್ ವಿಷಯಕ್ಕೆ ಬಿಟ್ರೆ ಯಾವುದು ಕಲಿಯೋಕ್ಕಲ್ಲ. ನಾವು ಟೈಲರಿಂಗ್ ಆಗಿರ್ಬೋದು, ಪ್ರತಿಯೊಂದು ವಯಸ್ಸು ಏನಾಗುತ್ತೆ ಬಿಡ್ತಾ, ನಮ್ಮ ಆಸಕ್ತಿ ಇತ್ತಂದ್ರೆ, ನಮ್ಮ ತಲೆ ಇತ್ತಂದ್ರೆ ಹೆಂಗಾದರೂ ಕಲಿತೀವಿ. ಅದು 100% ಸತ್ಯ. ನಾನು ಟೈಲರಿಂಗ್ ಕ್ಲಾಸ್ ಹೋದೆ. 4 ಜನ ಹೋಗ್ತಿದ್ವಿ ರೀ ಟೈಲರಿಂಗ್ ಕ್ಲಾಸಿಗೆ. ನಾವು 4 ಜನ ಹೋಗಾಗ ಒಬ್ಬರು ಸೀನಿಯರ್, 2 ಅಕ್ಕರಿದ್ರು, ಸೀನಿಯರ್ ಇದ್ದರು, ನಾವು ಸಣ್ಣವರಿದ್ವಿ. ನಮ್ಮದು ಅದೇ 10th ಮುಗಿದಿತ್ತು. ಅವ್ರದ್ದು 10th ಮುಗಿದು ಎಲ್ಲ ಫಸ್ಟ್ ಇಯರು ಸೆಕೆಂಡ್ ಇಯರು ಮುಗಿದಿತ್ತು ಅಕ್ಕರ್ದು. ಅವರು ಕೂಡ ಬರೋರು. ಅವರು ಪಟ ಎಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಆ ಏಜಿಗೆ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು. ನಾವು ದೊಡ್ಡ ಸಿಟಿ ಒಳಗೆ ಕಲಿಬೇಕು, ದೊಡ್ಡ ಸಿಟಿ ಒಳಗೆ ಕಲಿತ್ರೆ ನಮ್ಮ ಟೈಲರಿಂಗ್ ಬಗ್ಗೆ ಕೆಲಸ ಬರುತ್ತೆ ಅನ್ನೋದು ನಮ್ಮ ಮೂರ್ಖತ ನೋಡಿ. ನಾವೆಲ್ಲೇ ಕಲೀಲಿ, ನಮಗೆ ಲಕ್ಷ್ಯ ಇತ್ತಂದ್ರೆ ನಮ್ಮ ಟೈಲರಿಂಗ್ ಕಲಿತೀವಿ. ಅದು ತಲೆ ಭಾಳ ಬೇಕು ರೀ ಟೈಲರಿಂಗ್ ಒಳಗೆ. ಅದು ಟೈಲರಿಂಗ್ ಕೆಲಸ ಬರೋ ತನಕ ಅಷ್ಟೇ ಕಷ್ಟ, ಬಂದ ಮ್ಯಾಗ ಯಾವುದೂ ಕಷ್ಟ ಇಲ್ಲ. ಇದು ಹಿಂಗೆ ಮಾಡಿದ್ರೆ ಹಿಂಗೆ, ನಮಗೊಂದಿಷ್ಟು ರಾಟಿ ತೊಳ್ಯಾಕೆ ಬರಬೇಕು, ಕಾಜಿ ಗುಂಡಿ ಮಾಡೋಕೆ ಬರಬೇಕು, ಫಿನಿಶಿಂಗ್ ಕೊಡೋಕೆ ಬರಬೇಕು, ಕಲಿಬೇಕ್ರಿ. ಯಾವುದೂ ಕಲಿತನ ಭಾಳ ಟಫ್ ಅನ್ನತ್ತೆ ರೀ ಕೆಲಸ. ಯಾವುದೇ ಒಂದು ಕೆಲಸ ಇಲ್ಲರಿ, ಕಲಿತ ಮ್ಯಾಗ ಎಲ್ಲ ಈಜಿ. ಯಾಕೆ ಇದೇನು ದೊಡ್ಡಾಗ ಬರೋರಿಗೆ ಅನಿಸುತ್ತಾ ನಮಗೆ ಟೈಲರಿಂಗ್ ಬರ್ತೋಡಿ, ಟೈಲರಿಂಗ್ ಏನು ದೊಡ್ಡಾಗದ ನಮಗೆ ಅನಿಸುತ್ತಾ. ಆದ್ರೆ ಬರ್ಲಾರವ್ರಿಗೆ ಅದೇ ಒಂದು ದೊಡ್ಡಾಗ ಇರ್ತೈತೆ ರೀ. ನಾನು ಹುಡ್ಕೊಂಡು ಹೇಳ್ತೀನಿ. ಮತ್ತು ನಮ್ಮ ಊರಲ್ಲೇ ಕಲ್ತಿದ್ದು, ನಾವು ಹಳ್ಳಿ ಒಳಗೇ ಟೈಲರಿಂಗ್ ಕಲ್ತಿದ್ದು. ಅಲ್ಲಿ ಒಬ್ರು ಅಕ್ಕವ್ರು ಕಲಿಸ್ತಿದ್ರು. 4 ಜನಕ್ಕೆ ಕ್ಲಾಸ್ ತೊಗೊತಿದ್ರು ಅವ್ರು ಹೆಂಗೆ ಕ್ಲಾಸ್ ತೊಗೊಳೋದು ಏನಂತ ಹೇಳಿದ್ರೆ, ನಾವು ಬೆಳಗ್ಗೆ 10 ಗಂಟೆಗೆ ಹೋಗೋರಿ. 4 ಜನನೂ 10 ಗಂಟೆ ಅನ್ನೋಕೆ ಹೋಗೋರಿ. ಆದರೆ 2 ಗಂಟೆ 3 ಗಂಟೆ ಅಂದ್ರಾಗ ಒಳ್ಳೆ ಬರ್ಬೋದು. ಇಲ್ಲಿಕಂದ್ರೆ ಎಷ್ಟಾನ ಕಲಿಸ್ತಿದ್ರಿ, ಇಷ್ಟೇ ಟೈಮಿಗೆ ಬರಬೇಕು, ಇಷ್ಟೇ ಟೈಮಿಗೆ ಹೋಗ್ಬೇಕು ಅನ್ನೋದು ಇದ್ದಿಲ್ಲ. ನಮಗೆ ಹೇಳ್ಕೊಡ್ತಿದ್ರು ಅಕ್ಕೋರು. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಸುಳ್ಳೆ ಯಾಕೆ ಹೇಳಬೇಕು. ಅವ್ರು ಹೇಳ್ಕೊಟ್ಟಾರಂತ ಇವತ್ತು ನಾವು ಕಲ್ತೀವಿ. ನಮಗೂ ಅಂತೂ ತಾನು ಸಿಕ್ಕೈತೆ ನೋಡಿ. ನೀವು ಕೂಡ ಏನು ಇವಾಗೇನು ಯೂಟ್ಯೂಬಲ್ಲಿ ಎಲ್ಲರ ಕೈಯಾಗೂ ಫೋನ್ ಇರ್ತಾವ್ರಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಾಕು, ಇಂಥ ಬ್ಲೌಸು ಇಷ್ಟು ಇಂಚಿಂದಂದ್ರೆ ರೆಡಿನೇ ಬಂದುಬಿಡುತ್ತೆ ರೀ. ಎಲ್ಲ ನೀವು ಅಳತೆ ತೊಗೊಳೋದು ಬೇಡ. ಇಷ್ಟು 32 ಇಂಚಿನ ಬ್ಲೌಸ್ ಕಟ್ಟಿಂಗ್,
36 ಇಂಚಿನ ಬ್ಲೌಸ್ ಕಟ್ಟಿಂಗ ಪ್ರತಿಯೊಂದು ಯೂಟ್ಯೂಬಲ್ಲಿ ಬರ್ತಾರೆ. ಅವಾಗ ನಾವು ಟೈಲರಿಂಗ್ ಕಲಿ ಹೊತ್ನಾಗ ಫೋನು ಯೂಟ್ಯೂಬ್ ಇತ್ತು ನಮ್ಮ ಕೈಯಾಗ ಫೋನ್ ಇದ್ದಿಲ್ಲ. ಯಾಕಂದ್ರೆ ನಮ್ಮದಿನ ಮದುವೆನೇ ಆಗಿದ್ದಿಲ್ಲ. ಅವಾಗೆಲ್ಲ ನಮ್ಮ ಫೋನ್ ಇರ್ತೈತಿ, ಫೋನ್ ಇದ್ದಿಲ್ಲ, ಏನಿದ್ದಿಲ್ಲ. ನಾವು ಹೋಗೋರು ಅಲ್ಲಿ ಲೇಟ್ ಹೇಳ್ತಾರೆ ಅಟ್ ಕಲಿಯೋದು ಮತ್ತು ಮನೆಗೆ ಬರೋದು. ಆದರೂ ತೆಲಿಬೇಕು ನೋಡಿ, ಯಾವ್ದಕ್ಕೊಂದು ತೆಲಿಬೇಕು. ನನಗೆ ಎಣ್ಕಿ ಸಾಮಾನು ಏನಿದು ಹುಚ್ಚಿತ್ರಿ, ಎಲ್ಲನೂ ಕಲಿಬೇಕಂತಿತ್ರಿ. ಹಂಗೆ ಅನ್ಸೋದು. ನಮಗೆ ಏನೇ ಬರ್ಲಿಕ್ಕಂದ್ರೆ ಕಲಿಬೇಕನ್ನೋ ತಲೆ ಆಸಕ್ತಿ ತಾನೇ ಬರುತ್ತೆ ನೋಡಿ. 4 ಜನ ಹೋಗೋರು, 11 ಗಂಟೆಗೆ ಹೋಗೋರಿ ನಾವು, 10 ಗಂಟೆಗೆ ಅವರಿಬ್ರು ಹೋಗೋರಿ, 11 ಗಂಟೆಗೆ ನಾವು ಹೋಗೋರು. ಒಂದು ತಾಸಿಂದ. ಯಾಕಂದ್ರೆ ಅವ್ರದ್ದು ಅರ್ಧ ತಾಸು ಕಟ್ಟಿಂಗು, ಅರ್ಧ ತಾಸು ಸ್ಟಿಚಿಂಗು, ಅಷ್ಟೇ ಟೈಮಿಂಗ್. ಇವಾಗಾದ್ರೂ ಟೈಲರಿಂಗ್ ಕೆಲಸ ನಾವು ಕಲಿಯೋಕೆ ಹೋದ್ರೆ, ಕ್ಲಾಸಿಗೆ ಹೋದ್ರೆ ಅಷ್ಟೇ ಟೈಮಿಂಗ್. ಅರ್ಧ ತಾಸು ಕಟ್ಟಿಂಗು, ಅರ್ಧ ತಾಸು ಸ್ಟಿಚಿಂಗ್ ಐತೆ. ನಾವು ಕಲಿಯೋಕೆ ಹೋದಾಗೂ ಅರ್ಧ ತಾಸು ಕಟ್ಟಿಂಗು, ಅರ್ಧ ತಾಸು ಸ್ಟಿಚಿಂಗು. 10 ಗಂಟೆಗೆ ಇಬ್ಬರು ಅಕ್ಕಾರು ಹೋಗೋರು. ಆಮೇಲೆ ನಾವಿಬ್ಬರು ಕ್ಲಾಸ್ಮೇಟ್ ಇದ್ರಿ, ನಾವು 11 ಗಂಟೆಗೆ ಹೋಗೋರು. ಅವರು ಕಟ್ಟಿಂಗು ಅವರಿಬ್ಬರಿಗೂ ಒಮ್ಮೆ ಕಟ್ಟಿಂಗ್ ಹೇಳ್ಕೊಡಿದ್ರಿ. ಕಟ್ಟಿಂಗ್ ಹೇಳಾಗ ಹಾಕಾಗ ಡಬರ್ ಕುಂತ್ಕೊಂಡು ನಾವು ಹೆಚ್ಚಿಗೆ ನೋಡ್ಕೋತ ಕಟ್ಟಿಂಗ್ ಹೇಳ್ಕೊಡಕ್ಕೆ. ನಮಗಾದ್ರೂ ಹಾಗೆ ಮಾಡಕ್ಕೆ. ಟೀಚಿಂಗ್ ಏನೈತೆ, ಒಬ್ರು ಹೊಲದ ಮ್ಯಾಗ ಅರ್ಧ ತಾಸು ಹೊಲ ಮ್ಯಾಗ ಇನ್ನೊಬ್ರು ಹೊಲಿದು ಒಂದು ಬ್ಲೌಸ್ ರೆಡಿ ಆಗಲಿ ಬೀಳಿ ನಾವು ಇಳಿದ್ವಿ ಅಂದ್ರೆ ನಾವು ಒಂದು ಬ್ಲೌಸ್ ಅರ್ಧ ತಾಸನೇ ಒಂದು ಬ್ಲೌಸ್ ಮುಗಿಸ್ತಿದ್ದಿಲ್ಲ ರೀ. ನಾವು 3 ದಿನಕ್ಕೆ 4 ದಿನಕ್ಕೆ ಒಂದೊಂದು ಬ್ಲೌಸ್ ಮುಗಿಸೋರು. ನಾವು 3 ದಿನಕ್ಕೆ 4 ದಿನಕ್ಕೆ ಒಂದೊಂದು ಬ್ಲೌಸ್ ಮುಗಿಸಿದ್ವಿ ಅಂದ್ರೆ ಹಿಂಗಾಗಿ ಲೇಟ್ ಆಗೋದು. ಇವಾಗ ಅರ್ಧ ತಾಸಾಗ 20 ನಿಮಿಷನಾಗ ಒಂದೊಂದು ಬ್ಲೌಸ್ ಆರಾಮಾಗಿ ಮುಗಿಸ್ತೀವಿ. ಬರುತ್ತೆ ರೀ, ಇವಾಗೆಲ್ಲ ಕಲ್ತೀವಿ. ನನಗೆ ಒಟ್ಟು ಹೊಲ್ಯಾಕೆ ಬಲಿಲ್ರಿ. ಮೊದಲು ರಾಟಿ ತುಳ್ಯಾಕೆ ಹಚ್ತಾರೆ. ಫಸ್ಟ್ ಮೇನ್ ನಾವು ಟೈಲರಿಂಗ್ ಕ್ಲಾಸಿಗೆ ಹೋಗಿದ್ರೆ ನಮಗೆ ರಾಟಿ ತುಳ್ಯಾಕೆ ಹಚ್ತಾರೆ. ಮೊದಲು ಮೇನ್ ನಮಗೆ ಹೇಳ್ಕೊಟ್ಟಂಥ ರೀತಿ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಹೋದಗಾನೆ ಫಸ್ಟ್ನೇ ದಿನ ರಾಟಿ, ಕಾಲ ರಾಟಿ, ದಾರ, ಬಾಬಿನು, ಕೇಸು ಏನೂ ಹಾಕಲ್ಲ. ಒಮ್ಮೆ ಹೋದಗಾನೆ ಏನು ಮಾಡ್ತಾರೆ, ಇವು ಕೇಸು, ಇವು ಬಾಬಿನ, ಇವು ದಾರ, ಇದು ಕತ್ರಿ, ಇದು ಟೇಪ, ಚಾಪೀಸ ಎಲ್ಲ ತಂದಿರಲ್ಲ ಅಂತೇಳಿ ಚೆಕ್ ಮಾಡಿ ಅವ್ನು ಹೇಳ್ಕೊಡ್ತಾರೆ. ಯಾಕಂದ್ರೆ ಏನೋ ಒಂದು ಕೆಲಸ ಮಾಡಕತ್ತೀವಿ ಅಂದ್ರೆ ಆ ವಸ್ತು ಯಾವ ವಸ್ತುಕ್ಕೆ ಏನಂತಾರಂತ ಮೊದಲು ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಿಂದ ಆವತ್ತು ಆಟ ಆತ್ರಿ. ಅದೊಂದು 5 ನಿಮಿಷನಾಗ ಹೇಳ್ಕೊಡ್ತಾರೆ ಬಿಡ್ರಿ. ಎಲ್ಲನೂ ಉಸುರಿಗೆ 4 ಜನ ಕುಂದಿಸ್ಕೊಂಡ ಹೇಳ್ಕೊಟ್ರಿ. 4 ಜನ ಒಂದೇ ಸಲ ಹೋಗಿದ್ವಿ, ಹೇಳ್ಕೊಟ್ರು. ಇವಕ್ಕೆಲ್ಲ ಕೇಸ್ ಬಾಬಿನು, ನಮ್ಮ ಕೇಸ್ ಬಾಬಿನ ಅನ್ನಕ್ಕೆ ಬರ್ದಿಲ್ಲ. ಬಾಬಿನ ಅನ್ನೋರು, ಬಾಬಿನ ತಂದು ಕೇಸ್ ಅನ್ನೋರು. ಮತ್ತು ಸೂಜಿ ಎಲ್ಲ ಹೇಳ್ಕೊಟ್ರು. ಆಮೇಲೆ ಆಮೇಲೆ ಒಂದು 5 ನಿಮಿಷ ಬಿಟ್ಟು ಬರ್ರಿ ಒಬ್ರೊಬ್ಬರ ರಾಟಿ ತುಳಿ ಬರ್ರಿ. ಯಾಕಂದ್ರೆ ಕಾಲ ರಾಟಿ, ಕೇಸು ಬಾಬಿನ ಹಾಕಬೇಡ್ರಿ, ದಾರ ಹಾಕಬೇಡ್ರಿ, ಕಾಲ ರಾಟಿ ತುಳಿರಿ. ಇಂಬ್ರಿಕಿ ಹೋಲಾರಂಗೆ 1 ವಾರ ರಾಟಿ ತುಳಿಸ್ತಾರೆ. ನಾನು ರಾಟಿ 2-3 ದಿನದಾಗ ತುಳಿದು ಇಂಬ್ರಿಕಿ ಹೋಲಾರಂಗೆ ರೂಢ ಮಾಡ್ಕೊಂಡೇನಿ ರೀ. ನಾನು ಆದ್ರೆ ಅವರು ಎಲ್ಲರೂ 2-3 ದಿನದಾಗ ಆಲ್ಮೋಸ್ಟ್ ರಾಟಿ ಹಿಂದಕ್ಕೆ ಹೋಲಾರಂಗೆ ತುಳ್ಕೊಂಡ್ರಿ ರೂಢ ಮಾಡ್ಕೊಂಡ್ರು. ಒಬ್ಬರು ಸಿಸ್ಟರ್ ಕಮೆಂಟಾಗಿ ಕೇಳಾಕತ್ತಾರಂತ ನಂದು ಟೈಲರಿಂಗ್ ಕ್ಲಾಸ್ ಜರ್ನಿ ಹೇಳಾಕತ್ತೀನಿ. ಯಾಕೆ ಅವರಿಗೂ ಒಂಥರ ಎಷ್ಟೋ ಮಂದಿಗೂ ನಾವು ಟೈಲರಿಂಗ್ ಕಲಿಬೇಕು, ಹೆಂಗಾಗುತ್ತೋ ಹೆಂಗಿಲ್ಲ ಅಂತ ಭಯ ಇರುತ್ತೆ. ಏನು ಭಯ ಪಡಬೇಡಿ, ಎಲ್ಲ ದಿವಸ ಮ್ಯಾಗ ತಾನೇ ಬರುತ್ತೆ ರೀ, ಏನು ಎಲ್ಲಿ ಹೋಗಲ್ಲ. ಅದು ಎಲ್ಲ ನಾವು ರಾಟಿ ತುಳಿದ್ವಿ, 2-3 ದಿನ ತುಳಿದ್ವಿ. ಆಮೇಲೆ ನಮಗೆ ಪೇಪರ್ ಕಟ್ಟಿಂಗ್ ಮಾಡಕ್ಕೆ ಹಚ್ಚಿದ್ರಿ. ನಾವು ಅಕ್ಕೋರು ಓದ್ತಿದ್ವಲ್ಲ, ಅಕ್ಕ ಪೇಪರ್ ಕಟ್ಟಿಂಗ್ ಮಾಡಕ್ಕೆ ಹಚ್ಚಿದ್ದು. ಪೇಪರ್ ಕಟ್ಟಿಂಗ್ ಮಾಡಿದ್ವಿ ರೀ. ಒಂದಿನ ಪೇಪರ್ ಆತೆ ತೊಗೊಂಡು ಎಲ್ಲ ಎಲ್ಲಿ ಮುಂಭಾಗ, ಹಿಂಭಾಗ, ತೋಳು, ಶೋಲ್ಡ್ರು ಎಲ್ಲ ಹೇಳಕ್ರಿ. ನಮಗೇನು ತಲೆಯಾಗ ಹತ್ತದಿಲ್ಲ ರೀ. ಮುಂಭಾಗ ಅಂದ್ರೇನು, ಹಿಂಭಾಗ ಅಂದ್ರೇನು, ಶೋಲ್ಡ್ರು ಅಂದ್ರೇನು, ಬಗಲ್ ಅಂದ್ರೇನು, ಕ್ರಾಸ್ ಪಟ್ಟಿ ಅಂದ್ರೇನು, ಕಾಜಿ ಪಟ್ಟಿ ಅಂದ್ರೇನು, ಗುಂಡಿ ಪಟ್ಟಿ, ಪ್ರತಿಯೊಂದು ಏನು ಗೊತ್ತಿಲ್ಲ ರೀ. ತಲೆಯಾಗ ಒಂದು ಸ್ವಲ್ಪ ಐಡಿಯಾ ಇಲ್ಲ. ಇವಾಗ ಟೈಲರಿಂಗ್ ಹೊಲಿಲಿಕ್ಕೂ ಇದಕ್ಕೆ ಹಿಂಭಾಗ, ಇದು ಮುಂಭಾಗ, ಇದು ಭುಜ, ಇದು ಶೋಲ್ಡ್ರು, ಇದು ಕೊರಳು, ಇದು ಕಾಜಿ ಪಟ್ಟಿ, ಗುಂಡಿ ಪಟ್ಟಿ, ಕ್ರಾಸ್ ಪಟ್ಟಿ, ಇವಾಗಿನ ಜನಕ್ಕೆಲ್ಲ ಗೊತ್ತೈತೆ ರೀ. ಆವಾಗ ನಮಗೇನೂ ಗೊತ್ತಿದ್ದಿಲ್ಲ. ನಾವು ಕಲಿಯೋಕೆ ಹೋಗೋ ಹೊತ್ನ್ಯಾಗ ಹ್ಞೂ ಅನ್ನೋರಿ, ಸುಮ್ಮಟ್ಟ ಹ್ಞೂ ಅನ್ನೋರು ನಾವು. ಯಾಕೆ ಒಳ್ಳಿದ್ರು ಏನು ಗೊತ್ತಾಗಲ್ಲ ಅಂಥೇಳಿ ಹಂಗೆ ಹ್ಞೂ ಅನ್ಕೋತ ಬಂದ್ವಿ. ಎಲ್ಲ ಹೇಳ್ಕೊಟ್ರು. ಇವತ್ತು ಮಳ್ಳಮಾರ ದಿನ ನಮಗೆ 3-4 ದಿನ ಅದೇ ಬರೀ ಕಾಜಿ ಮಾಡೋದು, ಹುಕ್ಸ್ ಹಚ್ಚೋದು ಹೆಂಗೆ, ಇವ್ರು ರಾಟಿ ಹೊಲಿದು ಹೆಂಗೆ, ಮೇನ್ ಇದು ಕಲಿಸ್ತಾರೆ. ಫಸ್ಟಿಗೆ ನಾವು ಟೈಲರಿಂಗ್ ಕ್ಲಾಸಿಗೆ ಹೋದ್ರೆ ನಮಗೆ ರಾಟಿ ತುಳ್ಯಾಕೆ ಬರಬೇಕು, ಇಂಬ್ರಿಕಿ ರಾಟಿ ಒಳಗಂಗೆ ತುಳ್ಯಾಕೆ ಬರಬೇಕು. ಮತ್ತು ನಮ್ಗೆ ಕಾಜಿ ಹುಕ್ಸ್ ಹಚ್ಚೋದು ಅವಾಗೆ ಕಲಿಸ್ತಾರೆ. ಆವಾಗ ಸ್ವಲ್ಪ ಹೇಳ್ಕೊಡ್ತಾರೆ. ಹಿಂಗೆ ಕಾಜಿ ಮಾಡಬೇಕು, ನೀವು ಕಲಿಸ್ಬೇಕು, ಕೈವಲಿ ಹಾಕೋದು, ಪ್ರತಿಯೊಂದು ದಿವಸ ಮ್ಯಾಗ ಹೇಳ್ಕೊತ ಹೋಗಿ ಅದನ್ನು ಕೂಡ ಹೇಳ್ಕೊಟ್ರು. ಮತ್ತು ಕಟಿಂಗ್ ಮಾಡಿದ್ವಿ, ಪೇಪರ್ ಕಟಿಂಗ್ ಮಾಡಿದ್ವಿ. ಆಮೇಲೆ ಅದನ್ನು ಕೈಲಿ ಹೊಲಿಯಾಕೆ ಹಚ್ಚಿದ್ರು. ಪೇಪರ್ ಬ್ಲೌಸೇ ಕೈಲಿ ಹೊಲಿಯಾಕೆ ಹಚ್ಚಿದ್ರು. ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಯಾವ ಥರ ಬ್ಲೌಸ್ ಪೇಪರ್ ಕಟ್ ಮಾಡಿ ಬ್ಲೌಸ್ ರೆಡಿ ಮಾಡ್ಬೇಕಂತೇಳಿ. ಅವಾಗ ಹೊಲಿಯೋರಿ ನಾವೆಲ್ಲ ಹೊಲಿರಾಗ ಏನು ಮಾಡೋದು, ಪೇಪರ್ ಟರಕ್ಕನ ಹೊರಬಿಡೋದ್ರಿ. ಹರಿಯಾಣ ಏನು ಮಾಡೋದು, ಅಕ್ಕ ಹರಿತಕ್ಕ ಇದು ಅನ್ನ ಮತ್ತೊಂದು ಕಟ್ ಮಾಡಿರಿ ನೀವು,
ಅಂದ್ ಹರಿಬಾರ್ದು, ಸೂಕ್ಷ್ಮ ಹೊಲಿಬೇಕು, ಸಣ್ಣ ಮಡಿಚಿ ದಂಡಿಗೆ ಹೊಲಿಗೆ ಹಾಕ್ರಿ ಅಂತ ಕೈಲಿ ಹೊಲಿಯಾಕೆ ಹಚ್ಚೋರು. ಆದರೂ ಹಿಂಗೆ ಮಾಡಿ 8 ದಿನ ಹೋತ್ರಿ ಒಂದು ಪೇಪರ್ ಬ್ಲೌಸ್ ರೆಡಿ ಮಾಡ್ಬೇಕಂದ್ರೆ. 8 ದಿನ ಹೋಗಿಂದ ಮತ್ತು ನಾವು ಅರ್ಬಿ ಕಟ್ ಮಾಡಾಕತ್ತೀವಿ. ಬ್ಲೌಸೇ ಅರ್ಬಿ ಕಟ್ ಮಾಡಾಕತ್ತೀವಿ. ಅರ್ಬಿ ಕಟ್ ಮಾಡಿ ಒಂದು 3-4 ದಿನದಾಗ ಒಂದು ಬ್ಲೌಸ್ ರೆಡಿ ಮಾಡಿದ್ದೀವಿ ರೀ. ಅದು ಅಷ್ಟು ಕರೆಕ್ಟಾಗಿ ನೀಟಾಗಿ ಬರ್ತಂತ ಹೇಳಲ್ಲ. ನಾವು ಫಸ್ಟ್ನೇ ಬ್ಲೌಸ್ ರೆಡಿ ಮಾಡಿದ್ದು ನಾ ಅವ್ವ ನಾತಿ ಹೊಲ್ದಿದ್ದೆ. ಅವ್ವ ಉಟ್ಕೊಂಡ್ರು, ಆಕೆಗೆ ಅವ್ವ ಕರೆಕ್ಟ್ ಆಗಲಿಲ್ಲ, ಕೆಟ್ಟಿತ್ತು ಬ್ಲೌಸು. ಹೋಗಿದ್ವಿ, ಜಗ್ಗಿ ಬ್ಲೌಸ್ ಕೆಡ್ಸಿವ್ರಿ ನಾವು. ಟೈಲರಿಂಗ್ ಕ್ಲಾಸ್ ಕಲಿವತ್ನಾಗ ಜಗ್ಗಿ ಬ್ಲೌಸ್ ಕಲ್ಸೀವಿ. ಹಂಗೆ ಬಂದು ಹಂಗೆ ಬ್ಲೌಸ್ ಕಲ್ತೀವಿ. ಎಲ್ಲ ಬ್ಲೌಸು ಪರ್ಫೆಕ್ಟ್ ಕಟ್ಟಿಂಗು ಟಿಚಿಂಗು ಬರಾಕೈತೆ ನನಗೆ. ಈ ಭಾಗ ಇಲ್ಲಿಗೆ ಹಚ್ತಾರ, ಈ ಭಾಗ ಇಲ್ಲಿಗೆ ಹಚ್ತಾರ ಅಂತೇಳಿ ಒಂದು 15-12 ದಿನ ಹೋತ್ರಿ ನಾನು ಬ್ಲೌಸ್ ಕರೆಕ್ಟಾಗಿ ಹೊಲ್ಯಾಕೆ ಬರಾಕತ್ತು. ಮತ್ತು ಕೈ ಹೊಲಿಗೆ ಮಾಡಾಕತ್ಯ, ಕಾಜಿ ಮಾಡಾಕತ್ಯ. ಹಾಕೋರು ಬ್ಲೌಸ್ಗಳು ಕೊಟ್ಟು ಮಾಡ್ಕೊಂಡು ಸೋಕತ್ರು. ಆದರೆ ನೀಟ್ನೆಸ್ ಆಗ್ತಿದ್ದಿಲ್ಲ. ಅವರು ಕಸ್ಟಮರ್ ಬ್ಲೌಸ್ ಇರ್ತಲ್ಲ ಅವ್ರಿಗೆ ಮಾಡಾಕತ್ತೀವಿ. ಅವ್ರಿಗೂ ಒಂದೊಂದು ಬ್ಲೌಸ್ ಕೊಡೋರು, ನಮಗೂ ಒಂದೊಂದು ಬ್ಲೌಸ್ ಕೊಡೋರು. ಅಕ್ಕನ ಮಗನೂ ಶ್ರಾವಣಕುಮಾರ್ ನೋಟಿದ್ದೀನಿ ರೀ ಅವಾಗ. ಆದ್ರೆ ಅಪ್ಪಿ ಭಾರಿ ಸಮಾಧಾನ ಇದ್ದೀನಿ ರೀ. ಒಂದು ಸ್ವಲ್ಪ ಸುಮ್ಮನೆ ನಮಗೆ ಏನೇ ಹೇಳ್ಕೊಳ್ಳಿ ಗಪ್ಪ ಕುಂತು ಬಿಡವ. ಇದು ಬೇಕಂತಿದ್ದಿಲ್ಲ, ಅದು ಬೇಕಂತಿದ್ದಿಲ್ಲ. ಅದೊಂದು ನಮ್ಮ ಪುಣ್ಯ ರೀ. ಮತ್ತು ಕಿರಿಕಿರಿ ಮಾಡಿದ್ವು ಅಂದ್ರೆ ಹುಡ್ರು ಭಾಳ ತೊಂದರೆ ಆಗತ್ತೆ ರೀ ಕಲಿಯವ್ರಿಗೆ. ಹೆಂಗೋ ಬ್ಲೌಸು ಒಂದು ಪೇಪರ್ ಕಟ್ ಮಾಡಿ ಒಂದು ಬ್ಲೌಸ್ ರೆಡಿ ಮಾಡಿದ್ದೀವಿ. ಒಂದು ಅರ್ಬಿದು 3-4 ಬ್ಲೌಸ್ ಹೊಲಿದ್ವಿ. ಫೈನಲ್ ಆಗಿ ನನಗೆ ಒಂದು ತಿಂಗಳ ಟೈಮಿಂಗ್ ಬಂತು. ಇನ್ನೊಂದು 8 ದಿನ ಅಷ್ಟೇ ಉಳಿತು ರೀ ಒಂದು ತಿಂಗಳಿಗೆ. ಅದನ್ನು ಕೂಡ ಹೋಗಿ ಎಲ್ಲ ಮತ್ತು ಹಿಂಗೆ ಸಾಲಿಡ್ ಡ್ರೆಸ್ ಕಟ್ಟಿಂಗು ಟಿಚಿಂಗು ಮತ್ತು ಇವು ಲಂಗ ಕಟ್ಟಿಂಗು ಟಿಚಿಂಗು ಇವು 3 ನಾ ಕಲ್ತಿದ್ದು. ಮತ್ತು ಅವು ನೆಕ್ ಇಲ್ಲಿಗೆ ಬರ್ತಿರೋದು ಬ್ಲೌಸ್. ಅವಾಗೆಲ್ಲ ಹಿಂದಕ್ಕೆ ಲಂಗ ಜಂಪರ್ ಹೊಡ್ತಿದ್ರು. ಆ ಥರ ನಮಗೆ ಕಲಿಸಿದ್ರು. ಅದು ಕೂಡ ನೆಪ್ಪಾರೇನ್ರಿ. ನಾವು ಹೊಲಿಲೇ ಇಲ್ರಿ ಅದನ್ನು. ಹೊಲಿದ್ರೆ ನೆಪ್ಪಿರ್ತಾವ್ರಿ, ಹೊಲಿಲಿಕ್ಕೆ ನೆಪ್ಪಿರೋದಿಲ್ಲ ಯಾವುದು. ನೋಡ್ರಿ 4 ಜನ ಒಂದೇ ತಿಂಗಳು ಹೋಗಿ, ಒಂದೇ ತಿಂಗಳ ನಾ ಒಂದು 10 ದಿನ ಹೆಚ್ಚಿಗೆ ಹೋಗೀನಿ ರೀ. ಅವರು ಒಂದು 10 ದಿನ ಅದು. ಅವರು 1 ತಿಂಗಳು 2 ತಿಂಗಳು ಹೋಗ್ಯಾರ. ಮಾಡ್ಯಾರ ನನಗೆ ಗೊತ್ತಿಲ್ಲ, ಅಷ್ಟೊಂದು ನೆಪ್ಪಿಲ್ಲ ಅವ್ರು 3 ಇಬ್ಬರು ಮಾತ್ರ ನಾವು 1.5 ತಿಂಗ್ಳಿಗೆ ಬಿಟ್ಟಿವ್ರಿ. ಅವ್ರು ಇನ್ನೂ ಇಬ್ಬರು 2 ತಿಂಗಳ ಮಾಡಿ ಕಂಪ್ಲೀಟ್ ಮಾಡಿ ಅಮೌಂಟ್ ಕೊಟ್ಬಿಟ್ರು. ನಾವು ಟೈಲರಿಂಗ್ ಕ್ಲಾಸ್ ಕಲಿಯಾಗ ಬರೀ 150 ರೂಪಾಯಿ ನಮ್ಮದು ಪೇಮೆಂಟ್ ಇತ್ತು ರೀ ಒಂದು ತಿಂಗಳಿಗೆ. 150 ರೂಪಾಯಿದಾಗ ನಾನು ರಾಟಿ ಕಲ್ತೀನಿ ಅಂತಲೇ ಹೇಳ್ಬೋದು. ಮತ್ತು ನಾ ಯಾಕೆ ಟೈಲರಿಂಗ್ ಕೆಲಸ ಬಿಟ್ಟೆ ಕ್ಲಾಸ್ ಅಂತಂದ್ರೆ ನಮ್ಮ ಮನ್ಯಾಗನೇ ರಾಟಿ ತರಿಸಿದ್ದೀನಿ ರೀ. ನಮ್ಮ ಮನ್ಯಾಗ ಹೇಳ್ಬಿಟ್ಟೆ, ನಾ ರಾಟಿ ತಂದು ಕೊಡಪ್ಪ, ನಮ್ಮ ಮನ್ಯಾಗ ಹೊಲಿತಿನಂದೆ. ಅಪ್ಪಾರ ರಾಟಿ ತಂದು ಕೊಟ್ಟರು. ರಾಟಿ ತಂದು ಕೊಡೋಣ ಮನ್ಯಾಗನೇ ಇದ್ದು. ಇಲ್ಲಾರ ಬ್ಲೌಸ್ ಕಟ್ ಮಾಡೋದು ಹೊಲಿದು, ಕಟ್ ಮಾಡೋದು ಹೊಲಿದು, ಏನು ಕೆಲಸ ಇರುತ್ತೆ ರೀ. ಅದೇ ಕೆಲಸ. ಹೊಲಿದು ಬ್ಲೌಸ್ ಒಂದು ರೆಡಿ ಮಾಡ್ಕೊಂಡೆ. ಬ್ಲೌಸ್ ಒಂದು ಪರ್ಫೆಕ್ಟ್ ಹೊಲಿತೀನಿ ಮಾಡ್ಕೊಂಡೆ. ಆದರೂ ಮಾಡಿದ್ರು ಅವಾಗ ನಾವು ಹೊಲಿತೀವಿ ಅಂದ್ರಗಾನೆ ಯಾವ ಬಟ್ಟೆನೇ ಬರ್ತಿದ್ದಿಲ್ಲ ರೀ. ಈ ಕಲ್ತಾಳ ಹೆಂಗೆ ಹೊಲಿತಾಳೋ ಹೆಂಗಿಲ್ಲ ಅಂತ ಯಾರೂ ಬಟ್ಟೆ ಕೊಡ್ತಿದ್ದಿಲ್ಲ. ನಾವು ಕ್ಲಾಸ್ ಎಲ್ಲ 1 ತಿಂಗಳು ಮುಗಿಸಿ ಎಷ್ಟು ತಿಂಗಳಿಗೆ 1 ತಿಂಗಳು ನೀನೇ ಕಲ್ತಿ, ಏನು ಬರ್ತೀನಗ ನೀನೇ ಹೊಲಿದಾಗತ್ತ ಅಂತೇಳಿ 1 ತಿಂಗಳು ಕಲ್ತೀವಿ ಅಂದ್ರೆ ಒಂದು ಸ್ವಲ್ಪ ಟಾರ್ಚರ್ ಮಾಡೋದು ಭಾಳ ನೋಡಿ. ಒಂದು 5-6 ತಿಂಗಳು ಕಲ್ತೀವಿ ಅಂದ್ರೆ ಸರ್ವಿಸ್ ಇರುತ್ತಾ, ಅವರೆಲ್ಲ ಕಲ್ತಿರ್ತಾರೆ ಅನ್ನೋದು. ಹಂಗೆ ಹಳ್ಳಿ ಕಡೆ ಯಾರೂ ಬ್ಲೌಸ್ ಕೊಡ್ತಿಲ್ಲ. ಇನ್ನೊಬ್ಬಕ್ಕೆ ಅಕ್ಕ ಅಂತ ಅಂದೆಲ್ಲ, ಅವರು ಆ ಅಕ್ಕ ಭಾರಿ ಹೊಲ್ತಿದ್ರು. ಗೋಟು ಪಾಟು ಮಸ್ತ್ ಹೊಲಿಯಾಕಿ. ಆಕಿಗೆ ಒಂದು ಸ್ವಲ್ಪ ಕೈ ಕುಂತಾಗಿತ್ತು. ಆ ಅಕ್ಕನೂ ಡಬಲ್ ಪಾಟ ಮಿಷನ್ ತೊಗೊಂಡಂಗೆ ಆಕಿ ಹೊಲಿಯಾಕತ್ಲು. ಆಕಿಂತ ಬಟ್ಟೆ ಬೀಳಾಕತ್ತು ರೀ. ಮಂದಿ ಕಸ್ಟಮರ್ ಬಟ್ಟೆ ಹಾಕತ್ರು. ಭಾಳ ಸಂಕಟ ಆಗೋದ್ರು ನನಗೆ. ನಾನು ಹೊಲಿತ್ನಪ್ಪ, ನನ್ನ ಕಡೆ ಬಟ್ಟೆ ಬರ್ಲಾಗ. ಟೈಲರಿಂಗ್ ಕ್ಲಾಸ್ ಕಲಿಯಾಗ ಒಂದಾಗತ್ತೆ ರೀ. ಟೈಲರಿಂಗ್ ಕ್ಲಾಸ್ ಕಲಿತ ಮ್ಯಾಗ ಬಟ್ಟೆಗಳು ಕಸ್ಟಮರ್ ಬರ್ಲಿಕ್ಕೆ ಅದು ಭಾಳ ಟೆನ್ಷನ್ ಆಗತ್ತೆ ರೀ. ಯಾರೋ ಅವರು ನಾವು ಒಂದೇ ತಕ ಕಲ್ತೀವಿ, ಅವ್ರು ನಾವು ಕೂಡೇ ಕಲ್ತೀವಿ. ನಮ್ಗೆ ಬಟ್ಟೆ ಬರಲಾಗ್ಯವಲ್ಲ ಅಂತ ನಾನು ಹಿಂಗೆ ಮಾಡ್ಯಾಕ್ರಿ. ಭಾರಿ ಸಂಕಟ ಪಟ್ಕೊಂಡೇಕ್ರಿ. ಬಟ್ಟೆ ಬರ್ಲಾಗ್ಯಾವ ಅಂತ. ಅದು ಎಲ್ಲರಿಗೂ ಇರೋದಾರಿ ಇದು. ಯಾಕೆ ಹೊಸ ಹೊಲಿತಿರ್ತೀವಿ, ಹೊಲಿಬೇಕು ಅನ್ನೋ ಒಂದು ಹಬ್ಬ ಇರೋದು ರೀ. ಆದರೆ ಒಂದು ದಿವ್ಸ ನನಗೂ ಒಂದು 1-2-3 ಬ್ಲೌಸ್ ಕೊಟ್ರಿ. ನಾನು ಹೊಲಿದೆ. ಹಂಗೂ ಆದ್ರೆ ಅಷ್ಟು ಪರ್ಫೆಕ್ಟ್ ಹೊಲಿತೀನಿ ಅಂತ ಹೇಳೋಕ್ಕಾಗಿಲ್ಲ. ಸಾಲಿ ಅರಿವಿ ಎಲ್ಲ ಹೊಲಿದು ಕೈ ಕುಂತು ರೀ. ಲಾಸ್ಟಿಗೆ ಒಂದಿಷ್ಟು ಜನ ಹಂಗದು ಹಿಂಗದು ಅಂತ ಪಿರಾಜ್ ಮಾತ್ರ ಹೊಸ್ತಾ ಹೊಲಿಯಾಕತ್ತಾಗ ನನ್ನ ಬ್ಲೌಸ್ ಅಲ್ಲಿ ಇದು ಆಯಿತು, ನನ್ನ ಬ್ಲೌಸ್ ಇಲ್ಲಿ ಆಯಿತು. ಅದು ಎಲ್ಲ ಮಾಮೂಲಿ ಬರೋದು. ಅಲ್ಲೇ 10 ರೂಪಾಯಿ 20 ರೂಪಾಯಿ ಕಮ್ಮಿ ಮಾಡೋದು, ತೊಗೊಳೋದು. ಹೆಂಗೋ ಹೊಲ್ಕೋತ ಬಂದ್ವಿ. ನಾವು ಟೈಲರಿಂಗ್ ಕ್ಲಾಸ್ ಕಲಿತು ಬ್ಲೌಸ್ ಸ್ಟಿಚ್ ಮಾಡಾಗ 12 ರೂಪಾಯಿ ಇತ್ತು ನೋಡಿರಿ. 12 ರೂಪಾಯಿಗೆ ಒಂದು ಬ್ಲೌಸು ಸ್ಟಿಚ್ ಮಾಡಿಕೊಡ್ದು. 24 ರೂಪಾಯಿ ಕೊಟ್ರೆ 2 ಬ್ಲೌಸ್ ಸ್ಟಿಚ್ ಮಾಡಿಕೊಡೋರು. ಇವಾಗ 150 ರೂಪಾಯಿ ಆಗೈತೆ ರೀ 2 ಬ್ಲೌಸ್ ಸ್ಟಿಚಿಂಗ್. 10 ವರ್ಷದಿಂದ ಆಟಿತ್ತು. ಈಗ 10 ವರ್ಷದ ಮ್ಯಾಗ ಈಟೈತೆ ನೋಡಿ. ಹಾಗೆ ದಿನ ಟೈಮಿಂಗ್ ಬಂದಂಗೆ ರೇಟ್ ಇರತ್ತಂತಲ್ಲ, ಸುಳ್ಳಲ್ಲ. ನಮ್ಮ ಟೈಲರಿಂಗ್ ಕ್ಲಾಸಿನ ಜರ್ನಿ ಇಷ್ಟಿತ್ತು. ಇನ್ನೂ ಒಂದು ಹೇಳ್ತೀನಿ, ನಾ ಟೈಲರಿಂಗ್ ಹೋಗಲ್ಲನೇ ಒಬ್ಬರು ಎಣ್ಕೆ ಎಣಿತಿದ್ರಿ. ಎಣ್ಕೆ ಎಣ್ಣೆನ ಅವ್ರ ಮಗಳು ಕುಂತ್ಕೊಂಡು ಅವರೆಲ್ಲ ಹೋಗೋರಿ. ಬಾ ಅದನ್ನೇನು ನೋಡ್ತೀವಿ, ಅದು ನಿನಗೆ ಯಾವಾಗ ಬರುತ್ತಾ, ಬಾ ಅಂತ ಅವ್ರು ಅನ್ನೋರು. ಇಲ್ಲ ನೋಡ್ಕೊಂಬರ್ತೀನಿ ಅನ್ನೋ. ಅವ್ರು ಎಣ್ಣೆದೆಲ್ಲ ನೋಡ್ಕೊಂಬರಕ್ರಿ. ನೋಡ್ಕೊಂಬಂದು ಒಂದಿನ ಉಲಾನ್ ತರಿಸಿ ಎಣ್ಕೆ ಸುಜಾನ್ ತರಿಸಿ ಎಣ್ಣೆ ಕತ್ತಿ ನನಗೆ ಬರಲೇ ಇಲ್ಲರಿ. ಅದು ಎಷ್ಟು
ಏನಕ್ಕತ್ತೆ ಒಟ್ಟ ಬರಲಿಲ್ರಿ ಇದು ಹೆಂಗೆ ಕೈ ಒಳಸ್ಬೇಕು ಏನು ಮಾಡಬೇಕು ಗೊತ್ತೇ ಅಲ್ಲ ಅವ್ರನ್ನ ಬರೋದಿಲ್ಲ ಬಿಡಪ್ಪ ಅಂತೇಳಿ ಮತ್ತು ಅದೇ ಅಕ್ಕನ ಕೈಯಾಗನ ಅಮೌಂಟ್ ಕೊಡ್ತೀನಕ್ಕ ಇದೊಂದು ಎಡಿಮೆ ಮುಚ್ಚಿದೆಯನ್ನು ಕೊಡು ಅಂದೆ. ಬರೀ 50 ರೂಪಾಯಿದಾಗ ಎಡಿಮೆ ಮುಚ್ಚಿದೆಯನ್ನು ಕೊಟ್ಟಿದ್ರು ಅವರು ಉಲಾಂದು. ಅದನ್ನು ನೋಡಿದೀನಿ ರೀ. ನೋಡೋಣ ನಾನು ಎಣಿಬೇಕಲ್ಲ, ನಾನು ರೊಕ್ಕ ಕೊಟ್ಟು ಎಣಿಸಿದ್ನಲ್ಲ, ನಾನು ಎಂದ ಎಣಿಬೇಕು ಕಲಿಬೇಕು ಅಂತೇಳಿ ಮತ್ತು ನಾವು ಉಲಾನ್ ತರಿಸಿ ಅದು ಹೆಂಗಿರುತ್ತೆ ನೋಡ್ಕೊಂಡು ಸುಮ್ಮನೆ ಹಾಕೋದು ಬಿಚ್ಚೋದು ಮಾಡ್ಕೊಂಡು ಅಕ್ಕನ ಕೈ ನಾನು ಹಚ್ಚಿದ್ನಲ್ಲ. ಅವಾಗ ಅಕ್ಕ ಹೇಳ್ಕೊಡ ಅಕ್ಕ ಸ್ವಲ್ಪ ಎಣಿತೀನಿ ಅಂದ್ರೆ ಈಗ ನೋಡಿ ಯಾರೇ ಇರಲಿ ಅವರಿಗೆ ನಾವು ರೊಕ್ಕ ಕೊಟ್ಟು ದುಡ್ಡು ಕೊಟ್ಟು ಎಣ್ಯಾಕೆ ಹಚ್ಚಿದ್ವಿ ಅಂದ್ರೆ ಎಬ್ಬಿಡು ಅವರು ಹಂಗೆ ಕಲ್ಸೋದು ಯಾರೋ ಕಲ್ಸಲ್ರಿ, ರೊಕ್ಕ ಕೊಟ್ಟರೆ ಕಲ್ಸಾರ. 50 ರೂಪಾಯಿ ಕೊಟ್ಟು ಎಣ್ಯಾಕೆ ಹಚ್ಚಿಸಲ್ಲ ಅವರು ಕಲಿಸಿದ್ರಿ ಹಂಗೆ ಎಣಿಬೇಕು ಹಿಂಗೆ ಎಣಿಬೇಕು ಅಂತ. ಆದ್ರೆ ಎರಡನೇದು ನಾನು ಎಡಿಮೆ ಮುಚ್ಚಿದ್ರೆ ಟಪಿಗತನೇ ಆಯ್ತು ರೀ. ಹಿಂಗೆ ಕಂಬಗಳು ಬರ್ತಲ್ಲ ಕಂಬಗಳು ಹಾಕಿದ್ದಿಲ್ಲ ಟಪಿಗತನೇ ಆಯಿತು. ನನಗೆ ಗೊತ್ತಾ ಅಕ್ಕ ಇದು ಹಿಂಗೆ ಆತಕ್ಕ ನಾ ಹೇಳಿದೆ ಕಲೆ ಯಾಕಂದರೆ ಅವಿ ನೀ ಕಂಬ ಹಾಕ್ಬೇಕಿತ್ತು ಕಂಬ ಹಾಕಿಲ್ಲ ಹಂಗಾಗೈತೆ ಇನ್ನೊಂದು ಹಚ್ಕೊಡ್ತೀನಿ ತಗೋ ಅಂತಂದು ಮತ್ತೆ ಹಚ್ಕೊಟ್ರು. ಅದನ್ನು ದೊಡ್ಡದ ಹೆಣದ್ರಿ ಮಸ್ತಾಗಿತ್ತು. ಆ 7 ಕಂಬ ಕುಂತಿದ್ದು ದೊಡ್ಡದು ಪರಾತಿವೆ ಮುಚ್ಚೋದು ಹೆಣದೆ. ಇಷ್ಟೆಲ್ಲ ಜರ್ನಿ ನೋಡಿ ನಾವೆಲ್ಲ ಏನೋ ಒಂದು ಕಲಿಬೇಕಂದ್ರೆ ಸುಲಭ ಅಲ್ಲ, ಕಷ್ಟನೇ ಇರುತ್ತೆ. ಆದರೆ ಕಲಿತ ಮೇಲೆ ಎಲ್ಲ ಸುಲಭ. ನನ್ನ ಮದುವೆ ಒಳಗೆ ನಾ ಬಾಗಿಲು ಪರದೆ ಆಗಿರ್ಬೋದು, ಎಡಿಮೆ ಮುಚ್ಚೋದಾಗಿರ್ಬೋದು, ಪ್ರತಿಯೊಂದು ನಾನೇ ಅನ್ಕೊಂಡು ಯಾರಿಗೂ ಕೊಟ್ಟಿಲ್ಲ. ಅದೆಲ್ಲ ಅಮೌಂಟ್ ನಮಗೆ ಉಳಿತೈತಿಲ್ಲ ರೀ. ಇವಾಗೆಲ್ಲ ಎಣ್ಕೆ ಸಾಮಾನು ಕೈಲಿ ಎಣದು ಎಲ್ಲದವ್ರಿ ಬರೀ ರೆಡಿಮೇಡ್ ಎಣ್ಕೆ ಸಾಮಾನು ಬರ್ತಾವೆ. ಈ ರೆಡಿಮೇಡ್ ಬ್ಲೌಸ್ ಬಂದಾವು ಅಂಥ ರೆಡಿಮೇಡ್ ಬ್ಲೌಸ್ ಬಂದಾವಂದ್ರು ರೆಡಿಮೇಡ್ ಎಲ್ಲ ಡ್ರೆಸ್ ಬಂದಾವಂದ್ರು ಟೈಲರಿಂಗ್ ತಕ್ಕೆ ಹೋಗಲೇಬೇಕು, ಅವ್ರು ಟಿಚಿಂಗ್ ಮಾಡಿಸ್ಲೇಬೇಕು, ಉಟ್ಕೊಲೇಬೇಕು ರೀ. ಅವು ಹೆಂಗಿರ್ತಾವೆ ರೆಡಿಮೇಡ್ ತೊಗೊಂಬಂದು ಉಟ್ಕೊಳಕ್ಕಾಗಲ್ಲ. ಅದಕ್ಕೆ ಆದಷ್ಟು ನಿಮ್ಮ ಬಟ್ಟೆ ನೀವು ಟಿಚ್ ಮಾಡೋಷ್ಟು ಅಂತ ಕಲೀರಿ. ಟೈಲರಿಂಗ್ ಅಂದ್ರೆ ಸುಮ್ಮನೆ ಅಲ್ಲ, ಎಲ್ಲ ಲಾಭ ಐತಿ. ಮತ್ತು ನಾನು ಒಂದು ತಿಂಗಳು ಹೋಗಿ ಹಾಕಿಬಿಟ್ನಂದ್ರೆ ನಂದು ಎಂಗೇಜ್ಮೆಂಟ್ ಆತು ರೀ. ನಂದು ಒಂದು ತಿಂಗಳು ಹೋಗಿ ಅವಳು ಹೊಂಟಿದ್ದೆ 15 ಹೋಗಿದ್ದೆ, ಎಂಗೇಜ್ಮೆಂಟ್ ಆಯ್ತು. ಅವ್ರು ಬೇಡ ಅಂತಂದ್ರು, ಮದ್ದು ಮನೆ ಬೇಡ ಅಂದರು. ಬೇಡ ಬಿಟ್ಟಿನ್ರಿ ಹಂಗೆ ಮನ್ಯಾಗ ಕಲ್ಕೋತ ಬಂದೆ. 2014 ಎಂಗೇಜ್ಮೆಂಟ್ ಆಗೈತಿ, ಒಂದು ವರ್ಷ ಬಿಟ್ಟರು 2015 ನಂದು ಮದುವೆ ಆಗೈತೆ ನೋಡಿ. ಇವಾಗ 2026 ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 11 ವರ್ಷ ಆಗಿರ್ಬೇಕು ನೋಡಿ ಹೆಚ್ಚು ಕಮ್ಮಿ ನಮ್ಮ ಮದುವೆಯಾಗಿ. ಏನು ಮಾಡೋಕೆ ನೋಡಿ ಇಷ್ಟೆಲ್ಲ 11 ವರ್ಷ ಒಳಗೆ ಟೈಲರಿಂಗ್ ಒಳಗೆ ಇಷ್ಟೆಲ್ಲ ಎಲ್ಲ ನಂದು. ಮತ್ತೇನು ಒಂದು ತೇಲಿ ಇತ್ತು ಗೊತ್ತೇನು ರೀ, ಇದನ್ನು ನೀವು ಮಿಸ್ ಮಾಡಿ ನೋಡಿ. ನನಗೆ ನಮ್ಮಪ್ಪ 4,500 ರೂಪಾಯಿ ಕೊಟ್ಟು ಮಿಷನ್ ಕೊಡಿಸಿದ್ರು. ಅದು ಮಿಷನ್ ಗಂಟು ತೆಗಿಲೇಬೇಕಂತ ಹಠ ಹುಡ್ಕೊಂಡು ಎಲ್ಲರೂ ಬ್ಲೌಸ್ ಸ್ಟಿಚ್ ಮಾಡಿ 10 ಬರಲಿ 20 ಬರಲಿ ಒಂದು ಡಬ್ಬಿ ಮಾಡಿ ಹಾಕಿ ಅವು ವೇಸ್ಟ್ ಆಗ್ಬೇಕು ರೀ. 6,500 ರೂಪಾಯಿ ಅದು ರೀ. ನಾ ಒಂದು ವರ್ಷ ಒಂದು 5-6 ತಿಂಗಳು ಹೊಲಿದೆ. 6,500 ರೂಪಾಯಿ ಅದು. 4,500 ರೂಪಾಯಿ ನಮ್ಮ ಅಪ್ಪರಿಗೆ ಕೊಟ್ಟು ಹಿಂಗೆ ಉಳ್ಕೆದು ರೊಕ್ಕದ ಈ ಸೈಡ್ರಿಂಗ್ ತೊಯ್ದು ನೋಡಿ. ನಾ ಏನೇನೇನಾಗಿದಿಲ್ಲ ರೀ ಅವಾಗ ಬಂಗಾರ. ನಾ ಮೊದಲನೇ ಸಲ ಟೈಲರಿಂಗ್ ಮಾಡಿ ತೊಗೊಂಡಂಥ ಬಂಗಾರ ನೋಡಿದ್ದು ಬರೀ ಎಷ್ಟು 1,500 ರೂಪಾಯಿ ಕೊಟ್ಟೀನಿ ರೀ ಅವಾಗ. ಈ 5,000-6,000 ರೂಪಾಯಿ ಬೀಳ್ತಾವ್ರಿ ಸೈಡ್ರಿಂಗು. ಇದು ಮ್ಯಾಗಿನೂ ಅವಕ್ಕೂರ್ಕಿಂತ ಹಿಂದಗಡೆ ಹಾಕ್ಸಿದ್ದೆ ಹೋದು ನೋಡಿ. ಅವು ಒಳ್ಳೆ ಅಷ್ಟು ಅಮೌಂಟ್ ಕೊಟ್ಟು ತೊಗೊಳಕ್ಕಾಗಲ್ಲ ಅಂಥೇಳಿ ನಾನು ಅಷ್ಟು ನನ್ನ ರೊಕ್ಕ ಟೈಲರ್ ಅದು ರಾಟಿಗೆ ಗಂಟು ತೆಗೋದು ಇದನ್ನು ಒಂದು ಸೆಟ್ ತೊಗೊಂಡು ಮತ್ತು ಇಂಥ ಒಂದು 3 ರಿಂಗ್ ತೊಗೊಂಡಿದ್ದೀನಿ ರೀ. ನಾನು ಟೈಲರಿಂಗ್ ಬರೋದು ಅಪ್ಪರಿಗೆ ಕೊಡ್ತಿದ್ದಿಲ್ಲ. ನಿನ್ನ ರಾಟಿ ಗಂಟು ಮುಡ್ಸಿಲ್ಲಪ್ಪ ಮುಗಿತನಕ್ಕೆ. ಮತ್ತು ಆದರೂ ಜಗ್ಗು ದುಡ್ದೈತೆ ರೀ ಟೈಲರಿಂಗ್ ಅಂತ ಒಂದು ತನ್ನ ತಿಂದೀವಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ಕೇಳ್ಬೋದು. ನಾನು ಹೆಂಗೆ ಟೈಲರಿಂಗ್ ಕ್ಲಾಸ್ ಹೆಂಗೆ ಕಲಿತ್ರಿ ಮ್ಯಾಮ್ ಅಂತ ಇತ್ತು ಹೇಳಿದ್ರಿ. ಇಷ್ಟೆಲ್ಲ ಟೈಲರಿಂಗ್ ಕ್ಲಾಸ್ ಜರ್ನಿ ಇತ್ತು ನೋಡಿ ನಮ್ಮದು. ನಿಮಗೂ ಕೂಡ ಯಾವುದೇ ಥರ ರೀತಿ ಟೈಲರಿಂಗ್ ಬಗ್ಗೆ ಆಗಲಿ, ಆನ್ಲೈನ್ ಬಿಸ್ನೆಸ್ ಬಗ್ಗೆ ಆಗಲಿ, ಪ್ರತಿಯೊಂದು ಎದ್ರ ಬಗ್ಗೆನೇ ಆಗಲಿ ನೀವು ಕಮೆಂಟ್ ಮಾಡಿ ಕೇಳ್ರಿ. ಯಾವಾಗಲೂ ನಾನು ಆನ್ಸರ್ ಕೊಡ್ತಿರ್ತೀನಿ. ಲೇಟ್ ಆದ್ರೂ 2 ಲೇಟ್ ಆದರೂ ಆನ್ಸರ್ ಕೊಡ್ತಿರ್ತೀನಿ ರೀ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ರೀ.